ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬುದ್ಧ ಪೂರ್ಣಿಮೆ ಭಾವಚಿತ್ರದ ಮೆರವಣಿಗೆ, ಸ್ಮರಣೆ, ಗಣ್ಯರಿಂದ ನಮನ. ಕಾರ್ಮಿಕರ ದಿನಾಚರಣೆ, CITUನಿಂದ ರ್ಯಾಲಿ, ಸಂಘಟಿತ ಹೋರಾಟಕ್ಕೆ ಕರೆ. ಬುದ್ಧ ಜಯಂತಿ, ಬುದ್ಧ ಮಾರ್ಗದಲ್ಲಿ ನಡೆದಾಗ ಜೀವನ ಸಾರ್ಥಕತೆ, ಡಾಕ್ಟರ್ ಹಂಪಣ್ಣ ಸಜ್ಜನ್. AIUTUCಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ, ಕಾರ್ಮಿಕರ ಹಕ್ಕುಗಳ ಮೇಲೆ ನೇರ ದಾಳಿ ವಿರುದ್ಧ ಹೋರಾಡಿ ಸೋಮಶೇಖರ್. ಮಹಾನಗರ ಪಾಲಿಕೆ ಚುನಾವಣೆ ಮುಂದಿನ 3 ತಿಂಗಳಲ್ಲಿ ನಡೆಸಲು ಕಲಬುರಗಿ ಹೈಕೋರ್ಟ್ ಆದೇಶ. ಮತ್ತು ಪತಿ ಇಫ್ತೆಕಾರುದ್ದೀನ್ನಿಂದ ಕಿರುಕುಳ, ಸುಳ್ಳು ಆರೋಪ, ರಕ್ಷಣೆ ನೀಡಲು ಮೆಹರುನ್ನೀಸಾ ಬೇಗಂ ಮನವಿ. ಬುದ್ಧ ಪೂರ್ಣಿಮೆ ಅಂಗವಾಗಿ ಜಿಲ್ಲಾಡಳಿತದಿಂದ ಬುದ್ಧ ವಿಹಾರದಲ್ಲಿ ಬುದ್ಧನ ಪ್ರತಿಮೆಗೆ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಸಾರ್ವಜನಿಕ ಉದ್ಯಾನವನದಿಂದ ಪ್ರಾರಂಭವಾದ ಬುದ್ಧನ ಭಾವಚಿತ್ರ ಮೆರವಣಿಗೆ ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ಮೆರವಣಿಗೆ ನಡೆಯಿತು. ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ತಮ್ಮ ಇಡೀ ಜೀವಿತದ 80 ವರ್ಷಗಳ ಜಯ ಮಂಗಳಂ ವಂದಾಂ ಭವತು ಸೌಖಂತು ಸಬ್ಬ ದೇವತಾ ಸದಾ ಸೋಗೆ ಭವಂತು ಭವತು ಸಬ್ಬ ದೇವತಾಂತು ಭವತು ಸಬ್ಬ ಮಂಗಳಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಸಂಗಾನುಭಾವೇನ ಸದಾ ಸೋಯೇ ಭವಂತು. ಆರೋಗ್ಯ ಸಂಪತ್ತಿ ಸರ್ಗ ಸಂಪತ್ತಿ ದೇವ. ದಯವಿಟ್ಟು ಎಲ್ಲರೂ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಣ. ಇಂದ ಬರುತ್ತೆ ನೀವು ಲಾಂಗ್ ಹಾಕೊಂಡ್ಬಿಟ್ರೆ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ
ಜಿಲ್ಲಾಧಿಕಾರಿ ನಿತೀಶ್, ಎಸ್ಪಿ ಅರುಣಾಂಶುಗಿರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ, ಎಡಿಸಿ ಶಿವಾನಂದ್ ಭಜಂತ್ರಿ, ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ಡಾಕ್ಟರ್ ನರಸಿಂಹಲು ನಂದಿನಿ, ಬಸವರಾಜ್, ಕೆಇ ಕುಮಾರ್, ಶ್ರೀನಿವಾಸ್ ಮಾಚರ್ಲಾ, ಶೇಖರ್ ರಾಂಪೂರು, ರವಿ ದಾದಸ್, ಮಾರೆಪ್ಪ, ಚಲುವಾದಿ ಮಹಾಸಭಾದ ನಿರ್ದೇಶಕ ಎಂ ವಸಂತ್, ತಿಮ್ಮಾರೆಡ್ಡಿ, ವಿಶ್ವನಾಥ್ ಪಟ್ಟಿ, ಆಂಜನೇಯ ಕೊಂಬಿನ್, ದಂಡಪ್ಪ ಬೀರಾದರ ಸೇರಿದಂತೆ ಅನೇಕರಿದ್ದರು. 140ನೇ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ನಗರದಲ್ಲಿ ಸಿಐಟಿಯು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಆಚರಿಸಲಾಯಿತು. ಕಾರ್ಮಿಕ ದಿನಾಚರಣೆ ಅಂಗವಾಗಿ ಬಹಿರಂಗ ಸಭೆ ಹಾಗೂ ರ್ಯಾಲಿ ನಡೆಸಲಾಯಿತು. ಧ್ವಜಾರೋಹಣವನ್ನು ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ನೆರವೇರಿಸಿದರು. ಸಭೆಯನ್ನುದ್ದೇಶಿಸಿ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಪ್ರವೀಣ್ ರೆಡ್ಡಿ ಗುಂಜೇಳಿ ಮಾತನಾಡಿ, ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರವು 4 ಹೊಸ ಕಾರ್ಮಿಕರ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಈ ಮೂಲಕ ದೇಶದ ಕಾರ್ಮಿಕ ವರ್ಗವು ಸ್ವತಂತ್ರ ಪೂರ್ವದಿಂದಲೂ ಪಡೆದ ಹಲವು ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿದೆ. ಕೆಲಸದ ಅವಧಿ ಹೆಚ್ಚಳ, ಸಾಮಾಜಿಕ ರಕ್ಷಣೆಯ ಯೋಜನೆಗಳನ್ನು ದುರ್ಬಲಗೊಳಿಸುವುದು, ನಿಯಮಿತ ಅವಧಿಯಲ್ಲಿ ಕಾರ್ಮಿಕರನ್ನು ನೇಮಕ ಮಾಡಲು ಅವಕಾಶ ಹಾಗೂ ಕಾರ್ಖಾನೆಗಳನ್ನು ಮುಚ್ಚಲು ಮಾಲೀಕರಿಗೆ ಮುಕ್ತ ಅವಕಾಶ ಮಾಡಿಕೊಡುವ ಮೂಲಕ ಮಾರಕವಾದ ನಿಯಮಾವಳಿಗಳನ್ನು ಈ ಸಂಹಿತೆಗಳ ಮೂಲಕ ಜಾರಿ ಮಾಡಲಾಗಿದೆ. ಮಾಲೀಕರು ಮಾಡುವ ಅಮಾನವೀಯ ಶೋಷಣೆಯ ವಿರುದ್ಧ ಕಾನೂನುಬದ್ಧ ಮುಷ್ಕರ ಮಾಡುವ ಹಕ್ಕನ್ನು ಈ ಸಂಹಿತೆಗಳು ನಿರಾಕರಿಸುತ್ತವೆ. ಇಂತಹ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೆ ತರುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಐಕ್ಯ ಹೋರಾಟಕ್ಕೆ ಕಾರ್ಮಿಕರು ಮುಂದಾಗಬೇಕಾದ ಅಗತ್ಯವಿದೆ. ಇಲ್ಲವಾದಲ್ಲಿ ಕಾರ್ಮಿಕರಿಗೆ ಭವಿಷ್ಯವಿಲ್ಲ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ದೇಶದ ಸಂವಿಧಾನವು ನೀಡಿದ ಅವಕಾಶಗಳನ್ನು ಬಳಸಿಕೊಂಡು ರಾಜ್ಯ ಸರ್ಕಾರ ಈ ಸಂಹಿತೆಗಳಿಗೆ ಕಾರ್ಮಿಕರ ಪರವಾದ ತಿದ್ದುಪಡಿಗಳನ್ನು ಮಾಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಕನಿಷ್ಠ ವೇತನ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದ ಅವರು, ಇದೇ ತಿಂಗಳು ಮೇ 30ರಂದು ವೈಜ್ಞಾನಿಕ ಕನಿಷ್ಠ ವೇತನ ಜಾರಿಗೆ ಒತ್ತಾಯಿಸಿ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವ ಪಿಕೆಟಿಂಗ್ ಕಾರ್ಯಕ್ರಮಕ್ಕೆ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಸಿಐಟಿಯು ಜಿಂದಾಬಾದ್. ಕಾರ್ಮಿಕ ದಿನಾಚರಣೆಗೆ ಚಿರಾಯುವಾಗಲಿ. ಕಾರ್ಮಿಕರ ಹಕ್ಕುಗಳನ್ನು ಕಸಿಯುವ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. ಮತ್ತು ಲೇಬರ್ ಕೋಡ್ಗಳು ರದ್ದಾಗಲಿ. ಸಿಐಟಿಯು ಜಿಂದಾಬಾದ್. ಕಾರ್ಮಿಕ ದಿನಾಚರಣೆ ಚಿರಾಯುವಾಗಲಿ. 30ರಂದು ನಡೆಯುವ ಪಿಕೆಟಿಂಗ್ ಕಾರ್ಯಕ್ರಮಕ್ಕೆ ಮುನ್ನಡೆಯಿರಿ. 30ರಂದು ಕನಿಷ್ಠ ವೇತನಕ್ಕಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಮುನ್ನಡೆಯಿರಿ. ಸಿಐಟಿಯು ಜಿಂದಾಬಾದ್. ಲೇಬರ್ ಕೋಡ್ ಬೇಡವೇ ಬೇಡ. ಲೇಬರ್ ಕೋಡ್ ಶೋಷಣೆ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ಕಾರ್ಮಿಕರಿಗೆ ಕನಿಷ್ಠ 36,000 ವೇತನಕ್ಕೆ ಕನಿಷ್ಠ ವೇತನ ನೀತಿ ಜಾರಿ ಆಗಲೇಬೇಕು. ಪದ್ಧತಿ ಬೇಡವೇ ಬೇಡ. ರದ್ದಾಗಲಿ. ಅಮೆರಿಕದಲ್ಲಿ ಆಗಿರುವಂತಹ ಹೋರಾಟ, ಕಾರ್ಮಿಕರು ಜೀವ ಕಳೆದುಕೊಂಡಿರೋದು, ನೆತ್ತರು ನೆಲಕ್ಕೆ ತಾಗಿ ತಮ್ಮ ಹಕ್ಕುಗಳನ್ನು ಪಡೆದಿರುವಂತಹ ಇವತ್ತಿನ ಮಹತ್ತರ ಮೇ ದಿನದ ಶುಭಾಶಯಗಳು. ಸಂಗತಿಗಳೇ, ಈಗ ನಾವು ಘೋಷಣೆಗಳನ್ನು ಕೂಗ್ತೀವಿ, ರ್ಯಾಲಿಗಳನ್ನು ಮಾಡ್ತೀವಿ, ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಎದುರುಗಡೆ ಕಾರ್ಪೊರೇಟ್ ಹಿತಾಸಕ್ತಿಯ, ಧಾರ್ಮಿಕ ಮೂಲಭೂತವಾದ ಮತ್ತು ರಾಜಕೀಯ ಕುತಂತ್ರಗಳು ಇವೆಲ್ಲವೂ ಕೂಡ ಒಗ್ಗಟ್ಟಾಗಿ ಕಾರ್ಮಿಕರ ಮೇಲೆ ಪ್ರಹಾರ ಶುರು ಮಾಡುವಂತಹ ಕೆಲಸಗಳು ನಿರಂತರವಾಗಿ ನಡೆದಿದ್ದಾವೆ. ಆದ್ರೆ 140 ವರ್ಷಗಳ ಹಿಂದಿನ ನಮ್ಮ ಹೋರಾಟದ ರೂಪುರೇಷೆಗಳು ಬದಲಾಗಿಲ್ಲ. ಕಾರ್ಪೊರೇಟ್ ಒಂದು ದೈತ್ಯ ಶಕ್ತಿಯಾಗಿ ನಮ್ಮೆಲ್ಲರನ್ನ ನಾಶ ಮಾಡುವಂತಹ, ಕಾರ್ಮಿಕ ಕಾನೂನುಗಳಿಗೆ ಮರಣ ಶಾಸನ ಬರೆಯುವಂತಹ ಎಲ್ಲ ದಿಟ್ಟ ನಿರ್ಧಾರಗಳನ್ನ ಅದು ತೆಗೆದುಕೊಂಡಾಗಿದೆ. ಆದರೆ ನಾವು ಅದರ ವಿರುದ್ಧ ಪ್ರತಿಭಟಿಸಬೇಕಾದ ಕಾರ್ಮಿಕರು ಇವತ್ತು ನಮ್ಮ ನೆಲೆಯನ್ನ, ನಮ್ಮ ಅಸ್ತಿತ್ವವನ್ನ ಹುಡುಕಿಕೊಳ್ಳುವ ದಾರುಣ ಸ್ಥಿತಿಯಲ್ಲಿದ್ದೇವೆ. ಕಾರ್ಪೊರೇಟ್ ಮತ್ತು ಧಾರ್ಮಿಕ ಮೂಲಭೂತವಾದ ಒಗ್ಗಟ್ಟಾಗಿ ಕಾರ್ಮಿಕರನ್ನ ಶೋಷಣೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಶತ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ
ಕಾರ್ಮಿಕ ಕಾನೂನುಗಳಿಗೆ ಮರಣ ಶಾಸನ ಬರೆದು 4 ಕೋಡ್ಗಳನ್ನು ಜಾರಿಗೆ ತಂದಿರೋದು ತಮಗೆಲ್ಲರಿಗೂ ಗೊತ್ತು. ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ನಾವೆಲ್ಲ ನೋಡಿದ್ದೀವಿ. ಕಾರ್ಮಿಕರಿಗೆ ದೊಡ್ಡ ಕೊಡುಗೆ ಮೋದಿ ಅವರಿಂದ, ಕಾರ್ಮಿಕರಿಗೆ ಅತ್ಯುತ್ತಮ ಗ್ರ್ಯಾಚ್ಯುಟಿ, PF ಸೌಲಭ್ಯ, ಈ ಹೊಸ ಕಾರ್ಮಿಕ ಕಾನೂನುಗಳಿಂದ ಇದು ಮೋದಿಯ ದೊಡ್ಡ ಕೊಡುಗೆ ಅಂತೆಲ್ಲ ವಾಟ್ಸಾಪ್ ಯೂನಿವರ್ಸಿಟಿಗಳಲ್ಲೆಲ್ಲ ಬಂತು, ನಾವೆಲ್ಲ ನೋಡಿದ್ದೀವಿ. ಆದರೆ ವಾಸ್ತವ ಏನು? ಪ್ರಾಸ್ತಾವಿಕವಾಗಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ DS ಶರಣಬಸವ ಮಾತನಾಡಿದರು. 8 ಗಂಟೆ ದುಡಿಮೆ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಜೀವನ ಅನ್ನೋಂಥದ್ದನ್ನ 24 ಗಂಟೆಗಳನ್ನ ಡಿವೈಡ್ ಮಾಡ್ಕೊಂಡು ಇವತ್ತೇನು ಈ ಹಕ್ಕುಗಳನ್ನ ಉಳಿದ ದಿನವಾಗಿ ನಾವೇನು ಮೇ ದಿನಾಚರಣೆಯನ್ನ, ಕಾರ್ಮಿಕ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಏನಾಗಿದೆ, ಇವತ್ತು ನಾವು 12 ಗಂಟೆ ತಾಸುಗಳ ಕೆಲಸ ಮಾಡಬೇಕು. ನಾವೇನು ಮೇ 1ರ ಚಾರಿತ್ರಿಕ ಐತಿಹಾಸಿಕವಾಗಿ 8 ಗಂಟೆಗಳ ಒಂದು ದುಡಿಮೆಯನ್ನ ನಾವೇನು ಪಡ್ಕೊಂಡಿದ್ದೀವಿ, ಅದನ್ನ ಕಸಿಲಿಕ್ಕೆ ಇವತ್ತು ಸರ್ಕಾರಗಳು ಹುನ್ನಾರವನ್ನ ಮಾಡಿ ಇವತ್ತು ನಮ್ಗೆ ಗೊತ್ತಿದೆ. ನಾವು 4 ಲೇಬರ್ ಕೋಡ್ಗಳ ಇದು ಮಾಡಿ ನಾವು ಫೆಬ್ರವರಿ 12 ದೊಡ್ಡ ದೇಶವ್ಯಾಪಿ ಮುಷ್ಕರವನ್ನ ಮಾಡಿದೀವಿ. ಮತ್ತೆ ಹೋರಾಟ ಮುಂದುವರೆದು ಭಾಗವಾಗಿ ಕಂಟಿನ್ಯೂ ಆಗಿ ಹೋರಾಟಗಳು ನಡೀತಾ ಇದೆ. ಮತ್ತೆ ನಾವು ಮೇ 30ನೇ ತಾರೀಕಿಗೆ, ಇದೇ ತಿಂಗಳು ಮೇ 30ನೇ ತಾರೀಕಿಗೆ ನಾವು ಕನಿಷ್ಠ ವೇತನ, ಎಲ್ಲಾ ಕಾರ್ಮಿಕರಿಗೆ ಕನಿಷ್ಠ ವೇತನ ರಾಜ್ಯ ಸರ್ಕಾರ ಕೊಡಬೇಕು ಅಂತೇಳಿ ನಾವು ದೊಡ್ಡ ರೀತಿಯಲ್ಲೇ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಪಿಕೆಟಿಂಗ್ ಮಾಡ್ತಾ ಇದ್ದೀವಿ. ಮೇ 30 ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಯಾರಿಗೂ ಕೂಡ ಇವತ್ತು ಹೈಕೋರ್ಟ್ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಕೂಡ ಸೂಚನೆ ಕೊಟ್ಟರು ಕೂಡ, ಆದೇಶ ಕೊಟ್ಟರು ಕೂಡ ಇವತ್ತು ಅದು ಜಾರಿ ಆಗಿಲ್ಲ. ಎಲ್ಲರಿಗೂ ಕೂಡ ಕಾಯಮೇತ, ಸಂಘಟಿತ, ಅಸಂಘಟಿತ ಎಲ್ಲ ಹಂತದ ಕಾರ್ಮಿಕರಿಗೆ ಇವತ್ತು ಕನಿಷ್ಠ ಕಾರ್ಮಿಕ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ವಿಮಾ ನೌಕರರ ಸಂಘದ ಮುಖಂಡರಾದ ಎಂ ಶರಣಗೌಡ, ಎಂ ರವಿ, ಕೆಪಿಆರ್ಎಸ್ನ ಜಿಲ್ಲಾ ಉಪಾಧ್ಯಕ್ಷ KG ವೀರೇಶ್, ಔಷಧಿ ಪ್ರತಿನಿಧಿಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುರುರಾಜ್ ದೇಸಾಯಿ ಶುಭ ಕೋರಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿಐಟಿಯು ಮುಖಂಡರಾದ ಭಾಸ್ಕರ್, ಜಿಲಾನಿ ಪಾಷಾ, ತೋಟಯ್ಯ, ವೀರಭದ್ರಯ್ಯ ಸುರಾನ, ಪೌಲ್ ಪ್ರಸಾದ್, ಖಾದರ್ ಅಹಮದ್, ನಾಗೇಂದ್ರ, ಗಂಗಮ್ಮ, ನಿರ್ಮಲಾ, ಜಂಬಣ್ಣ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದ್ದರು. ಬಹಿರಂಗ ಸಭೆಯ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಕಾರ್ಮಿಕರ ರ್ಯಾಲಿ ನಡೆಯಿತು. ಜೀವನವನ್ನು ಪರಿಪೂರ್ಣವಾಗಿಸಲು ಬುದ್ಧರ ಮಾರ್ಗಗಳಲ್ಲಿ ನಡೆಯಬೇಕು, ಆಗ ಮಾತ್ರ ಪ್ರತಿಯೊಬ್ಬರ ಜೀವನ ಸಾರ್ಥಕವಾಗುತ್ತದೆ ಎಂದು ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಭಗವಾನ್ ಬುದ್ಧರ 2570ನೇ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರದಿಂದ ಪ್ರತಿ ವರ್ಷವೂ 40ಕ್ಕಿಂತ ಹೆಚ್ಚು ಜಯಂತಿಯನ್ನು ಆಚರಿಸಲಾಗುತ್ತದೆ. ಆ ಮಹಾತ್ಮರ ಮಾರ್ಗಗಳಲ್ಲಿ ನಡೆಯುವುದು, ಅವರ ತತ್ವಾದರ್ಶಗಳನ್ನು ಪಾಲಿಸುವುದು, ಅವರ ವಿಚಾರಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆ ಸಿಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಉತ್ತಮ ಜೀವನವನ್ನು ನಡೆಸಲು, ಪರಿಪೂರ್ಣವಾಗಿಸಲು ಬುದ್ಧರ ಉಪದೇಶಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ಹೇಳಿದರು. ಭಗವಾನ್ ಬುದ್ಧರು ಶಾಂತಿ, ಪ್ರೀತಿ ಹಾಗೂ ಸೌಹಾರ್ದತೆಯ ಸಂದೇಶಗಳನ್ನು ನಮ್ಮ ಯುವ ಪೀಳಿಗೆಯವರು ಪಾಲಿಸುವಂತವರಾಗಬೇಕು. ಬುದ್ಧನ ಪ್ರಮುಖ ಬೋಧನೆಗಳಲ್ಲಿ ಸಕಲ ಜೀವಿಗಳು ಸಹಾನುಭೂತಿ ತೋರಿಸುವುದಾಗಿದೆ. ಸಾಮಾನ್ಯ ಜನರ ಜೊತೆಗೆ ಅವರು ಜೀವನ ನಡೆಸಿದರು ಎಂದರು. ಭಗವಾನ್ ಬುದ್ಧರು ತಮ್ಮ ತತ್ವ ಮತ್ತು ಸಿದ್ಧಾಂತಗಳ ಬಗ್ಗೆ ಜಾಗೃತಿ ಮೂಡಿಸಿದ ಮಹಾನ್ ವ್ಯಕ್ತಿಯಾಗಿದ್ದು, ಅವರ ಜ್ಞಾನ ಮಾರ್ಗವನ್ನು ಅನುಸರಿಸಿ ನಮ್ಮೊಳಗೆ ಜಾಗೃತಿ ಮೂಡಿಸಿಕೊಂಡು ಸಮಾಜವನ್ನು ಸುಧಾರಣೆ ಮಾಡುವಲ್ಲಿ ನಾವೆಲ್ಲರೂ ಶ್ರಮಿಸಬೇಕು ಎಂದರು. ಸಾವಿರ ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲಿ ಅನ್ನೋದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ನೀಡತಕ್ಕಂಥ ಗೌತಮ ಬುದ್ಧರು, ವೈದ್ಯರ ಸಹಾಯಕಾರಿಗಳು ಹಾಗೂ ಕುಮಾರಸ್ವಾಮಿ ಸರ್ ಅವರನ್ನು ಹಾಗೂ ಶರಣಬಸವ ಮಹಾನಗರ ಪಾಲಿಕೆ ಉಪನ್ಯಾಯಕರನ್ನು ಹಾಗೂ ಮಲ್ಲೇಶ್ವರಿ, ಆರ್ ತಿವಾರೆಡ್ಡಿ, ಶ್ರೀನಿವಾಸ ಪಾಟೀಲ ಹಾಗೂ ನಮ್ಮ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ದೀಪವನ್ನು ಪ್ರಜ್ವಲಿಸುವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಏನು ಒಂದಿಷ್ಟು ಉನ್ನತ ವಿಚಾರಧಾರೆಗಳಿರ್ತವೆ, ಅವೆಲ್ಲವನ್ನೂ ಕೂಡ ಇಂದಿನ ಪ್ರಸ್ತುತ ಎಲ್ಲ ಜನರಿಗೆ ಅದನ್ನು ತಿಳಿಸಿಕೊಡಬೇಕು. ಮತ್ತು ಅವರು ಕೂಡ ಅವರ ಜೀವನದಲ್ಲಿ ಆ ಎಲ್ಲ ವಿಚಾರಧಾರೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ
ನಮ್ಮ ಜೀವನ ಕೂಡ ಸಾರ್ಥಕ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾನೊಂದಿಷ್ಟು ವಿಚಾರ, ನನಗೆ ತಿಳಿದಂಥ ವಿಚಾರಗಳನ್ನು ನಾನು ಬಾಲ್ಯದಿಂದ ಇಲ್ಲಿ ತನಕ ನಾವೇನು ಪಠ್ಯಪುಸ್ತಕದಲ್ಲಿ ಓದಿರ್ತೀವಿ ಮತ್ತು ನಾವು ವಿವಿಧ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೆಯುವಾಗ ಕೂಡ ಭಗವಾನ್ ಬುದ್ಧರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿರ್ತೀವಿ ನಾವು. ಸೊ ಅವರು ಏನು ಉಪದೇಶಗಳನ್ನು ನೀಡಿದರೆ ಆ ಬರೀ ಪಠ್ಯ ಪುಸ್ತಕಕ್ಕೆ ಸೀಮಿತವಾಗಿಲ್ಲ. ಆ ಪಠ್ಯ ಪುಸ್ತಕಗಳನ್ನು ನಾವು ಅಭ್ಯಾಸ ಮಾಡಿ ನಮ್ಮ ಜೀವನದಲ್ಲಿ ದೈನಂದಿನ ದಿನದಲ್ಲಿ ಅಳವಡಿಸ್ಕೊಳ್ಳುವಂಥ ವಿಚಾರಗಳಿದ್ದಾವೆ, ತಮಗೆಲ್ಲ ಗೊತ್ತಿರುತ್ತೆ. ಸೊ ಅವರು ಹುಟ್ಟಿರ್ತಕ್ಕಂಥ ಮನೆತನ ರಾಜಮನೆತನ. ಸೊ ಅವರಿಗೆ ಒಂದ್ಸಾರಿ ಮನೆಯಿಂದ ಹೊರಗಡೆ ಹೋದಾಗ ಒಂದು 4 ಸಂಗತಿಗಳನ್ನು ನೋಡ್ತಾರೆ ಅವರು. ಅನಾರೋಗ್ಯ ಪೀಡಿತ ಒಬ್ಬ ವ್ಯಕ್ತಿ, ಒಂದು ಡೆತ್ ಆಗಿರ್ತಾರೆ, ಒಬ್ಬರು ಅವರ ಶವವನ್ನು ತಗೊಂಡು ಹೋಗ್ತಾ ಇರ್ತಾರೆ, ಒಬ್ಬರು ಈ ವಯಸ್ಸಾದಂಥ ವೃದ್ಧನನ್ನು ನೋಡ್ತಾರೆ, ಒಬ್ಬ ಸ್ವಾಮಿ ಯೋಗಿಯನ್ನು ನೋಡ್ತಾರೆ. ಇವೆಲ್ಲ ನೋಡಿದಾಗ ಅನಿಸ್ತದೆ ಅವರಿಗೆ ಜೀವನದಲ್ಲಿ ಎಲ್ರಿಗೂ ಕೂಡ ಕಷ್ಟ ಅನ್ನುವಂಥದ್ದು ಇದ್ದೇ ಇರ್ತದೆ, ಅದಕ್ಕೆ ಮಾರ್ಗಗಳನ್ನು ನಾವು ಕಂಡು ಹಿಡ್ಕೋಬೇಕಾಗ್ತದೆ. ಸೊ ಅವರು ಮಧ್ಯಮ ಮಾರ್ಗ ಅಂತ ಹೇಳಲು ಕೂಡ ಪ್ರತಿಪಾದಿಸಿದ್ದಾರೆ. ಈಗ ಒಂದು ನಾವು ಪೂರ್ತಿ ಸುಖಕರವಾದಂಥ ಜೀವನನೋ ಅಥವಾ ಆಲೋಚಕರ ಅಂತ ಜೀವನ ನಡೆಸೋದು ಬೇಡ, ಮತ್ತು ಅದಕ್ಕೆ ಬರೀ ಕಷ್ಟಗಳನ್ನೇ ನಾವು ಪಡ್ಕೊಳ್ಳೋದು ಬೇಡ. ಮಧ್ಯಮ ದಾರಿಯನ್ನು ನಾವು ಅದನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ನಾವು ಜೀವನ ಮಾಡಿದ್ರೆ ಅದರಲ್ಲಿ ನಮಗೆ ಪರಿಪೂರ್ಣವಾದಂಥ. ಇದಕ್ಕೂ ಮೊದಲು ಮಹಾನಗರ ಪಾಲಿಕೆ ಉಪಾಯುಕ್ತ ಶರಣಪ್ಪ ಸತ್ಯಪೇಟೆ ಮಾತನಾಡಿ, ಭಗವಾನ್ ಬುದ್ಧರು ತಮ್ಮ ಜ್ಞಾನದ ಮೂಲಕ ಇಡೀ ಜಗತ್ತನ್ನು ಬೆಳಗಿಸಿದ್ದಾರೆ. ಅನೇಕ ಜನರು ಬುದ್ಧರ ಹಾದಿಯಲ್ಲಿ ನಡೆದು ಉತ್ತಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಅಶೋಕ ಸಾಮ್ರಾಟ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೂಡ ಬುದ್ಧರ ಸಂದೇಶಗಳನ್ನು ಮೆಚ್ಚಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಇದರಂತೆ ಅಸಂಖ್ಯಾತ ಜನರು ಪ್ರೇರೇಪಿತರಾಗಿದ್ದಾರೆ. ಬುದ್ಧರು ಅಷ್ಟಾಂಗ ಮಾರ್ಗಗಳನ್ನು ಪಠಿಸಿದ ತತ್ವಗಳನ್ನು ನೀಡಿದ್ದಾರೆ. ಅವುಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು. ಅವರಿಗೆ ಇಷ್ಟವಿಲ್ಲದೆ ಅವರು ತಮ್ಮಂದೇ ಒಂದು ಚಕ್ರಾಧಿಪತಿ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಅವರಿಗೆ ಯಾವುದೇ ರೀತಿಯಾದ ವೈರಾಗ್ಯಕ್ಕೆ, ಆಧ್ಯಾತ್ಮಿಕತೆಗೆ ಒಳಗಾಗಲಿಕ್ಕೆ ಅವಕಾಶ ನೀಡತಕ್ಕಂಥ ಒಂದು ಸಂದರ್ಭಗಳ ಅವಕಾಶ ನೀಡಿದಂಥ ಒಂದು ಪರಿಸ್ಥಿತಿಯನ್ನು ಅವರ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯುದ್ಧ ಶಿಕ್ಷಣವನ್ನು ಕಲಿಸ್ತಾರೆ, ರಾಜನೀತಿಯನ್ನು ಕೂಡ ಕಲಿಸ್ತಾರೆ, ಮತ್ತು ವಯೋಮಾನಕ್ಕೆ ಬಂದಾಗ ಸುಂದರವಾದಂಥ ಒಂದು ಪೃಥ್ವಿಗೆ ಅಗ್ಗಳ ಚೆಲುವೆಯಾಗಿರ್ತಕ್ಕಂಥ ರಾಜಕುಮಾರಿಯನ್ನು ಕೂಡ ಮದುವೆಯನ್ನು ಕೂಡ ಮಾಡ್ತಾರೆ. ಆದರೆ ಭಗವಾನ್ ಬುದ್ಧರಿಗೆ ಅಂದರೆ ಮೂಲತಃ ಇವರು ಸಿದ್ಧಾರ್ಥ ಅನ್ನುವಂಥ ಹೆಸರಿನಿಂದಲೇ ಅವರು ನಾಮಕರಿರ್ತಾರೆ. ಸಿದ್ಧಾರ್ಥರಿಗೆ ಅದು ಯಾವುದು ಮುಖ್ಯವಾಗಿರುವುದಿಲ್ಲ. ಈ ಒಂದು ಬದುಕಿಗೆ ಅಂದರೆ ಜಗತ್ತು ಗೊಂದಲದಿಂದ ಕೂಡಿದೆ, ಜಗತ್ತು ಅನೇಕ ವೈರುಧ್ಯಗಳಿಂದ ಕೂಡಿದೆ, ಜಗತ್ತಿನಲ್ಲಿ ಯಾವುದೇ ಶಾಂತಿ ಇಲ್ಲ. ಇದಕ್ಕೆ ಶಾಂತಿಯನ್ನು ಕಾಣಬೇಕಾದ್ರೆ ಒಂದು ದೊಡ್ಡದಾದಂಥ ಒಂದು ಸನ್ಮಾರ್ಗದ ಒಂದು ದಾರಿಯನ್ನು ಕಂಡುಕೊಳ್ಬೇಕು ಅನ್ನುವಂಥ ಯೋಚನೆ ಅವರಿಗೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ತುಂಬ ಯೌವನದ ಸಂದರ್ಭದಲ್ಲಿ ಅವರು ಏನಂದರೆ ವೈರಾಗ್ಯದ ಒಂದು ಮುಖವನ್ನು ಮಾಡ್ತಾರೆ. ಅವರಿಗೆ ಚಕ್ರಾಧಿಪತಿಯಾಗಿ ಈ ಒಂದು ದೇಶವನ್ನು ಆಳ್ತಕ್ಕಂಥ ಎಲ್ಲ ಅವಕಾಶಗಳಿದ್ದರೂ ಕೂಡ ಏನಂದರೆ ಅದನ್ನು ಅವರು ತ್ಯಾಗ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ತಮ್ಮ 35ನೇ ವಯಸ್ಸಿನಲ್ಲಿ ಒಂದು ರಾತ್ರಿಯಲ್ಲಿ, ಗದ್ದಲ ರಾತ್ರಿಯಲ್ಲಿ ಅಂದರೆ ಅವರು ಎದ್ದು ಹೋಗಬೇಕಾದ ಒಂದು ಸಂದರ್ಭ ಅಂತ. ಇದನ್ನು ಕುರಿತು ಕವಿ ಕುವೆಂಪು ಅವರು ಒಂದು ಪದ್ಯವನ್ನು ಬರೀತಾರೆ, ಜಗವೆಲ್ಲ ಮಲಗಿರುವುದು ಬುದ್ಧನಪ್ಪನ ಅಂತ. ಜಗತ್ತು ಏನಂದರೆ ಗಾಢವಾದ ನಿದ್ರೆಯಲ್ಲಿ ತೊಡಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭಗವಾನ್ ಬುದ್ಧರು ಏನಂತಂದರೆ ರಾತ್ರಿ ಎದ್ದು ತನ್ನ ಪ್ರೀತಿಯ ಒಂದು ಹೆಂಡತಿಯನ್ನು, ಪತ್ನಿಯನ್ನು ಮತ್ತು ತನ್ನ ಮಗನನ್ನು ಕೂಡ ಒಂದು ಕಣ್ತುಂಬ ನೋಡಿ ತದನಂತರ ಅವರಿಂದ ಅಲ್ಲಿಂದ ನಿರ್ಗಮಿಸಿ ಹೋಗ್ತಾರೆ. ಕಾಡಿಗೆ ಹೋಗಿ ಅಲ್ಲಿ ದೀರ್ಘವಾದ ತಪಸ್ಸನ್ನು ಅವರು ಕೊಡುತ್ತಾರೆ. ಆ ಒಂದು ಬೋಧಿ ವೃಕ್ಷದ ಕೆಳಗೆ ಅವರು ಸುಮಾರು 6 ವರ್ಷಗಳ ಕಾಲ ಸುದೀರ್ಘವಾದ ತಪಸ್ಸನ್ನು ಮಾಡಿದ ನಂತರ ಅವರಿಗೆ ಜ್ಞಾನೋದಯವಾಗುತ್ತೆ. ಆ ಬೋಧಿ ವೃಕ್ಷದ ಜ್ಞಾನೋದಯ ಆದ ನಂತರ ತಾವು ಕಂಡುಕೊಂಡಿರ್ತಕ್ಕಂಥ ಸತ್ಯದ ಆವಿಷ್ಕಾರವನ್ನು ಅವರು ಏನಂದರೆ ಜಗತ್ತಿನಾದ್ಯಂತ ಪ್ರಸರಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅವರು ತಮ್ಮ ಜ್ಞಾನದ ಮೂಲಕ ಕಂಡುಕೊಂಡಿರ್ತಕ್ಕಂಥ ವಿಚಾರಗಳನ್ನು ನಾವು ಪರೀಕ್ಷಿಸಿದ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಮಾತನಾಡಿ, ಮನುಷ್ಯನಿಗೂ ಸಾವಿದೆ ಎಂದು ತಿಳಿದವನು ಯಾರಿಗೂ ತೊಂದರೆ ಕೊಡುವುದಿಲ್ಲ. ಬೇರೆಯವರಿಗೆ ತೊಂದರೆ ಕೊಡದಿದ್ದರೆ ಶಾಂತಿ ತನ್ನಷ್ಟೇ ತಾನೇ ನೆಲೆಸುತ್ತದೆ. ಎಲ್ಲರೂ ಒಂದಾಗಿ ಹೋಗಬೇಕು. ಜೀವನದಲ್ಲಿ ಶಾಂತಿ ಬೇಕಾದರೆ ಗೌತಮ ಬುದ್ಧರ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಎಂದರು. ಇವಾಗ ಅನೇಕ ತತ್ವಗಳಿವೆ. ತತ್ವಗಳಲ್ಲಿ ಸಾರ ಏನಂತಂದರೆ, ನನ್ನಿಂದ ಯಾರಿಗೂ ತೊಂದರೆ ಆಗ್ತದೆ, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಎಲ್ಲ ಬಯಸಿದಾಯಿತು ಅಂತಂದರೆ ಆಟೋಮೆಟಿಕ್ ಆಗಿ ಶಾಂತಿ ನೆಲೆಸ್ತದೆ. ಹಾಗೆ ಮತ್ತು
ಗೌತಮ ಬುದ್ಧರವರು ತನ್ನ ಕೊನೆಯ ದಿನಗಳಲ್ಲಿ ಒಂದು ಮಾತನ್ನ ಹೇಳ್ತಾರೆ ನೋಡಿ, ಅಂದರೆ ಅವರೆಲ್ಲ ಶಿಷ್ಯ ಅಲ್ಲಿಗೆ ನನಗೆ ಸಾವು ಸಂಭವಿಸಿದೆ ಮುಂದಿನ ದಿನಗಳಲ್ಲಿ ಅಂತ ಅವರಿಗೆ ಅರಿವಾದಾಗ ಅವರು ಎಲ್ಲ ಶಿಷ್ಯರನ್ನ ಕರೆದು ಒಂದೇ ಹೇಳ್ತಾರೆ. ಏನಂತ ನೋಡಿ, ನೀವು ಯಾವುದ್ಯಾವುದೋ ಕಡೆಯಿಂದ ಎಲ್ಲಿಂದಲೂ ಬೇರೆ ಬೇರೆ ಊರುಗಳಿಂದ ಈ ಜಾಗಕ್ಕೆ ಬಂದಿದ್ದೀರಿ. ಅಂದರೆ ಈಗ ನದಿಗಳು ಎಲ್ಲ ಬೇರೆ ಬೇರೆ ನದಿಗಳು ಹರಿದು ಸಮುದ್ರವನ್ನು ಸೇರಿವೆ. ನದಿಗಳು ಬಣ್ಣ, ನದಿಗಳ ರುಚಿ ಬೇರೆ ಬೇರೆ ಥರ ಇದ್ದರೂ ಸಹ ಅದು ಸಮುದ್ರವನ್ನು ಸೇರಿದ ನಂತರ ಅದರ ರುಚಿ ಎಲ್ಲವೂ ಅದರ ಒಳಗಡೆ ಸೇರಿಕೊಂಡು ಹೊಸದಾಗಿ ಒಂದೇ ರುಚಿ ಕಾಣುತ್ತೆ. ಸಮುದ್ರದ ನೀರು ಎಲ್ಲಾದರೂ ತಾವು ಸಮುದ್ರಕ್ಕೆ ಹೋದಾಗ ಎಲ್ಲಾದರೂ ಸಿಹಿರಲ್ಲೆಲ್ಲ ನೋಡಿದ್ದೀರ, ಸಾವಿರಾರು ನದಿಗಳು ಸೇರ್ತವೆ. ಎಲ್ಲ ನದಿಗಳು ಸಾವಿರಾರು ನದಿಗಳು ಸೇರಿದ್ರು ಎಲ್ಲ ಸಿಹಿ ನೀರಿನ ನದಿಗಳು ಆಗಿದ್ರು ಸಹ ಒಂದು ಕಡೆ ಸೇರಿದಾಗ ಎಲ್ಲ ಒಂದೇ ಟೇಸ್ಟ್ ಆಗುತ್ತೆ. ಹಾಗೆ ಎಲ್ಲರೂ ಬುದ್ಧ ಧರ್ಮದಲ್ಲಿ ತಾವೆಲ್ಲ ಬಂದು ಇಲ್ಲಿ ಸೇರಿದಿರಿ. ಇನ್ನು ಮುಂದಿನ ದಿನಗಳಲ್ಲಿ ತಾವು ಎಲ್ಲರೂ ಒಂದಾಗಿ ಹೋಗಬೇಕು, ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇರಬಾರದು ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆ ಮತ್ತು ಜೀವನದಲ್ಲಿ ಉತ್ತಮವಾಗಿ ಇದು ಮಾಡಬೇಕು ಅಂತಂದರೆ ಈ ಅಷ್ಟ ಮಾರ್ಗಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಇರುವಂಥ ಸಮಸ್ಯೆಗಳಿಗೆ ಪರಿಹಾರವಾಗಿ ಆಗುತ್ತೆ ಅಂತ. ಅಷ್ಟ ಮಾರ್ಗಗಳಲ್ಲಿ ಏನು? ಒಂದು, ನಾವು ಸರಿಯಾದ ನೋಟ, ಸರಿಯಾದ ಉದ್ದೇಶ, ಸರಿಯಾದ ಮಾತು, ಸರಿಯಾದ ಕ್ರಿಯೆ, ಸರಿಯಾದ ಮನಸ್ಸು, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ ಮತ್ತು ಏಕಾಗ್ರತೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಲ್ಲೇಶ್ ಕೊಲಿಮಿ, ಗೌತಮ್ ಕಟ್ಟಿಮನಿ, ಶ್ರೀನಿವಾಸ್ ಮಾಚರ್ಲ, ದಮ್ಮಾಚಾರ್ ನರಸಿಂಹಲು, ಆರ್ ತಿಮ್ಮಾರೆಡ್ಡಿ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ ಸಿಬಿಎಸ್ಸಿಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ ಸಿಬಿಎಸ್ಸಿ. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ.
ಇದು Honda Hornet 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. Hornet 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಕಾರ್ಮಿಕರ ಹಕ್ಕುಗಳನ್ನು ಪಡೆದುಕೊಳ್ಳಲು ನಡೆದ ಯಶಸ್ವಿ ಹೋರಾಟ ಮೇ ದಿನ ಎಂದು ಖ್ಯಾತವಾಗಿದೆ. ಈ ಚಾರಿತ್ರಿಕ ದಿನ ನಮ್ಮೆಲ್ಲರಿಗೂ ಹೋರಾಟವನ್ನು ಬೆಳೆಸಲು ಸ್ಫೂರ್ತಿ ನೀಡುತ್ತದೆ ಎಂದು ಕಾರ್ಮಿಕ ಮುಖಂಡರಾದ ಕೆ ಸೋಮಶೇಖರ್ ಹೇಳಿದರು. ಅವರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ AIUTUC ಕೇಂದ್ರೀಯ ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ಹಮ್ಮಿಕೊಂಡ 140ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ಇಡೀ ವಿಶ್ವದ ದುಡಿಯುವ ಜನರು ಹೋರಾಟದ ಸ್ಫೂರ್ತಿಯಿಂದ ಕೈಗೊಳ್ಳುವ ಐಕ್ಯ ಕಾರ್ಯಾಚರಣೆ ಎಂದರೆ ಅದು ಐತಿಹಾಸಿಕ ಮೇ ದಿನ. ರಕ್ತಾಕ್ಷರಗಳಿಂದ ಬರೆದ ಈ ದಿನದ 140ನೇ ವಾರ್ಷಿಕೋತ್ಸವದ ದಿನವಾಗಿದೆ ಎಂದರು. ಈ ಬಾರಿ ಮೇ ದಿನವನ್ನು ಸಾಮ್ರಾಜ್ಯಶಾಹಿ ಯುದ್ಧ, ದುರಾಕ್ರಮಣ, ಶೋಷಣೆ ಹಾಗೂ ಕಷ್ಟಾರ್ಜಿತ ಹಕ್ಕುಗಳ ಹರಣದ ವಿರುದ್ಧ ಪ್ರಪಂಚದಾದ್ಯಂತ ಕಾರ್ಮಿಕ ವರ್ಗದ ಐಕ್ಯ ಹೋರಾಟದ ದಿನವಾಗಿ ಆಚರಿಸಲಾಗುತ್ತದೆ ಎಂದರು. ಮೇ ದಿನದ ಇತಿಹಾಸವು 8 ಗಂಟೆಗಳ ಕೆಲಸದ ಅವಧಿಯಂತಹ ಮಹತ್ವದ ಹಕ್ಕುಗಳು ಹೇಗೆ ಕಠಿಣ ಹೋರಾಟಗಳ ಮೂಲಕ ಗಳಿಸಿದಂಥವು ಎಂಬುದನ್ನು ನೆನಪಿಸುತ್ತದೆ. ಆದರೆ ಇಂದು ಬಂಡವಾಳಶಾಹಿ ವ್ಯವಸ್ಥೆ ತನ್ನ ಲಾಭವನ್ನು ಹೆಚ್ಚಿಸಿಕೊಳ್ಳಲು ದುಡಿಯುವ ಜನರ ಮೇಲೆ ಕೆಲಸದ ಹೊರೆ ಹೆಚ್ಚಿಸುತ್ತಿದ್ದು 12 ಗಂಟೆಗಳ ಅಥವಾ ಅದಕ್ಕಿಂತ ಹೆಚ್ಚಿನ ಕೆಲಸದ ಅವಧಿಯನ್ನು ಹೇರಲು ಪ್ರಯತ್ನಿಸುತ್ತಿದೆ. ನಮ್ಮ ದೇಶದಲ್ಲಿ ಆಳುವ ವರ್ಗವು ಕಾರ್ಮಿಕರ ಹಕ್ಕುಗಳ ಮೇಲೆ ನೇರ ದಾಳಿ ನಡೆಸುತ್ತಿದೆ. ದಶಕಗಳ ಹೋರಾಟಗಳಿಂದ ಪಡೆದ 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಂಹಿತೆಗಳ ಹೆಸರಿನಲ್ಲಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಹೇರಲಾಗಿದೆ ಎಂದರು. 8 ಗಂಟೆಯ ವಿಶ್ರಾಂತಿ ಮತ್ತು 8 ಗಂಟೆಯ ಅವರ ರಿಕ್ರಿಯೇಷನ್ ಅಂತ ಕರೀತಾರೆ, ಇವುಗಳನ್ನ ಪಾಲನೆ ಮಾಡಬೇಕು. ಇಡೀ 24 ಗಂಟೆಗಳನ್ನ 3 ಭಾಗಗಳಾಗಿ ಮಾಡಿ ಅಂತೇಳಿ ಘೋಷಣೆಯನ್ನು ಎತ್ತಿ ಹೋರಾಟವನ್ನು ಕೈಗೊಂಡಂತಹ ದಿನ ಇದು. ಹಾಗೆಯೇ ಅದರ ಜೊತೆಗೇನೆ ಕಾರ್ಮಿಕರ ಮೇಲೆ ನಡೀತಕ್ಕಂಥ ಶೋಷಣೆ ಏನಿದೆ, ಯೋಗ್ಯವಾದಂತಹ ವೇತನ ನಿಗದಿ ಆಗಬೇಕು, ಮತ್ತೆ ಅವರಿಗೆ ಸೌಲಭ್ಯಗಳು ಕೊಡಬೇಕಂತೇಳಿ ಆ ಹೋರಾಟ ಆರಂಭ ಆಗಿತ್ತು. ಸ್ನೇಹಿತರೆ, ಯಾಕೆ ಅದು ಈಗಲೂ ಕೂಡ ನಾವು ಎತ್ತೀವಲ್ಲ ಇದೇ ಬೇಡಿಕೆಗಳು ಅಂತ ನೀವು ಅನಿಸಬಹುದು. ಆದ್ರೆ ಚಾರಿತ್ರಿಕವಾಗಿ ಆ ದಿನಕ್ಕೆ ಬಹಳ ಮಹತ್ವ ಇದೆ. ಜಗತ್ತಿನಲ್ಲಿ ಏನೊಂದು ರಾಜ ಪದ್ಧತಿ ಏನಿತ್ತು, ಹಿಂದೆ ಉಳಿಗೆ ಮನೆ ಪದ್ಧತಿ ಅಂತ ಕರಿತೀವಿ, ರಾಜ ಪದ್ಧತಿ ಅಂತ ಕರಿತೀವಿ. ಆ ರಾಜ ಪದ್ಧತಿಯನ್ನ ಕಿತ್ತಾಕಿ, ಅಂದ್ರೆ ಅಲ್ಲಿ ಭೂಮಾಲೀಕರು ಒಡೆಯರಾಗಿದ್ರು, ಭೂಹೀನ ಕಾರ್ಮಿಕರು ಇರ್ತಾ ಇದ್ರಲ್ಲಿ. ಆದ್ರೆ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ, ಅಲ್ಲಿ ಶೋಷಣೆ ಇತ್ತು. ಸಮಾಜ ಏನೊಂದು ಉಳಿಗೆ ಮಾನ್ಯ ವ್ಯವಸ್ಥೆಯಿಂದ ಕಾರ್ಮಿಕರ ವರ್ಗ ಒಳಗಡೆ ಉತ್ಪತ್ತಿಯಾಗಿ ಬಂಡವಾಳಶಾಹಿ ಕ್ರಾಂತಿ ಆದಂತಹ ದಿನಗಳಲ್ಲಿ ಜಗತ್ತಿನಲ್ಲಿ ಕಾರ್ಖಾನೆಗಳು ಬರ್ಬೇಕಂದ್ರೆ ಅಲ್ಲಿ ಕಾರ್ಮಿಕರು ಬೇಕಾಗ್ತಾರೆ. ಅಧ್ಯಕ್ಷತೆ ವಹಿಸಿದ ಜಿಲ್ಲಾಧ್ಯಕ್ಷ ತಿರುಮಲ್ ರಾವ್ ಮಾತನಾಡಿ, ರಾಜ್ಯದಲ್ಲಿಯೂ ಸಹ ಸರ್ಕಾರವು ಈ ಕಾಯ್ದೆಗಳಿಗೆ ನಿಯಮಗಳನ್ನು ರೂಪಿಸಿ ಕಾರ್ಯಗತಗೊಳಿಸಲು ತರಾತುರಿಯಲ್ಲಿದೆ. ಲಕ್ಷಾಂತರ ಗುತ್ತಿಗೆ ಕಾರ್ಮಿಕರ ಸೇವಾ ಭದ್ರತೆ ಹಾಗೂ ಕಾಯಮಾತಿ ಬಗ್ಗೆ ನಿರ್ಲಕ್ಷ್ಯ ಹಾಗೂ ದಿವ್ಯ ಮೌನ ವಹಿಸಿದೆ. 2022ರಲ್ಲೇ ಪರಿಷ್ಕರಿಸಬೇಕಾದ ಕನಿಷ್ಠ ವೇತನದ ಬಗ್ಗೆ ಯಾವುದೇ ಮಾತನಾಡದೆ ಪಾತಕಿ ನಿರ್ಲಕ್ಷ್ಯವನ್ನು ತಾಳಿದೆ. ಒಟ್ಟಾರೆ ಮಾಲೀಕರ ಪಾದ ಸೇವೆ ಮಾಡಲು ಟೊಂಕ ಕಟ್ಟಿ ನಿಂತಿದೆ. ಇನ್ನೊಂದೆಡೆ ಆಶಾ, ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಮಿಕರ ಬಗ್ಗೆ ವೇತನ ಹೆಚ್ಚಿಸುವ ಗೊಡವೆಗೆ ಹೋಗದೆ ಅವರನ್ನು ತೀವ್ರ ಶ್ರಮ ಶೋಷಣೆಗೆ ಗುರಿ ಮಾಡಲಾಗಿದೆ ಎಂದರು. ಮಹೇಶ್ ಚೀಕಲಪರ್ವಿಯವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಸತಿ ನಿಲಯ ಕಾರ್ಮಿಕರ ಸಂಘದ ಗಾಯತ್ರಿ, ಸುರೇಶ್, ಹುಲಿಗೆಪ್ಪ, ಶಿಲ್ಪಾ ಯೂನಿಯನ್ ನರಸಪ್ಪ, ಸಲೀಂ, ಯಲ್ಲಪ್ಪ, ನಾಮಾಲಿ, ಅಣ್ಣಪ್ಪ ಮುಂತಾದವರು ವೇದಿಕೆ ಮೇಲಿದ್ದರು. ಆಶಾ ಕಾರ್ಯಕರ್ತರು, ಶಿಲ್ಪಾ, ರಾಯ್ಕೆಂ, ಟ್ರೈಮ್ಯಾಕ್, IIT ಯೂನಿಯನ್ನ ಪದಾಧಿಕಾರಿಗಳು, ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಾಯಚೂರು ಮಹಾನಗರ ಪಾಲಿಕೆಗೆ ಮುಂದಿನ 3 ತಿಂಗಳೊಳಗೆ
ಚುನಾವಣಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶ ನೀಡಿದೆ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ ಪೂರ್ಣವಾಗದೇ ಇರುವ ಕುರಿತು ಆಕ್ಷೇಪ ವ್ಯಕ್ತಪಡಿಸಿ 23 ಜನರು ಕಲಬುರಗಿ ಹೈಕೋರ್ಟ್ ಪೀಠದ ಮೊರೆ ಹೋಗಿದ್ದರು. ಪ್ರಕರಣ ವಿಚಾರಣೆ ನಡೆಸಿ ದ್ವಿಸದಸ್ಯ ಪೀಠ ನಿಗದಿತ ಅವಧಿಯೊಳಗೆ ಪ್ರಕ್ರಿಯೆಗಳನ್ನು ನಡೆಸುವುದು ಬಾಧ್ಯತೆಯಾಗಿದ್ದು, ಆಡಳಿತ ಸಮಸ್ಯೆಯಿಂದ ಚುನಾಯಿತ ಆಡಳಿತ ಮಂಡಳಿಗೆ ನಿಗದಿತ ಅವಧಿ ಅಧಿಕಾರ ನಡೆಸಲು ಅವಕಾಶ ನೀಡಬೇಕಿತ್ತು ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ರಾಯಚೂರು ನಗರಸಭೆ ಚುನಾವಣೆ 2018 ಸೆಪ್ಟೆಂಬರ್ 3ರಂದು ನಡೆದಿದ್ದು, ಚುನಾವಣಾ ಅಧಿಕಾರಿಗಳು 2019 ಸೆಪ್ಟೆಂಬರ್ 13ರಂದು ಘೋಷಣೆ ಮಾಡಿದ್ದು, 2020 ನವೆಂಬರ್ 2ರಂದು ನಗರಸಭೆ ಮೊದಲ ಸಭೆ ನಡೆಸಲಾಗಿತ್ತು. 2013 ಮೇ 11ರಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ 30 ಅವಧಿಗೆ ಅಧಿಕಾರಕ್ಕೆ ಬರಲಾಯಿತು. ರಾಜ್ಯ ಸರ್ಕಾರ ವಿಳಂಬವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಘೋಷಣೆ ಮಾಡಿದ್ದರಿಂದ 2023 ಮೇ 11ರಿಂದ 2024 ಆಗಸ್ಟ್ 28ರ ಅವಧಿಯಲ್ಲಿ ಆಡಳಿತಾಧಿಕಾರಿಯನ್ನು ನೇಮಿಸಲಾಗಿತ್ತು. 2024 ಡಿಸೆಂಬರ್ 4ರಂದು ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದರಿಂದ ಚುನಾಯಿತ ಮಂಡಳಿಗೆ ನಿಗದಿ ಅವಧಿ ಅಧಿಕಾರ ನಡೆಸಲು ಸಾಧ್ಯವಾಗಿಲ್ಲ. 15 ತಿಂಗಳ ಅವಧಿ ಆಡಳಿತ ನಡೆಸಲು ಅವಕಾಶ ದೊರೆಯದೇ ಹೋಗಿದೆ ಎಂದು ಸದಸ್ಯರು ವಾದ ಮಂಡಿಸಿದ್ದರು. ಅವಧಿಯನ್ನು ಮುಂದುವರಿಸಲು ಅವಕಾಶ ಇರದೇ ಇರುವುದರಿಂದ ಮುಂದಿನ 3 ತಿಂಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸುವಂತೆ ಆದೇಶ ನೀಡಿದೆ. ಮಹಾನಗರ ಪಾಲಿಕೆ ಚುನಾವಣೆ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆಗಳು ಜಾರಿಯಲ್ಲಿರುವಾಗ 3 ತಿಂಗಳಲ್ಲಿ ಚುನಾವಣೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದ್ದರಿಂದ ಚುನಾವಣೆ ಪ್ರಕ್ರಿಯೆ ನಡೆಸುವ ಒತ್ತಡಕ್ಕೆ ಸರ್ಕಾರ ಸಿಲುಕಿದಂತಾಗಿದೆ. ನನ್ನ ಪತಿ ಇಫ್ತೆಖಾರುದ್ದೀನ್ ಅಲಿಯಾಸ್ ಮದನಿ ಸ್ವಂತ ಪತ್ನಿ ವಿರುದ್ಧ ಸಲ್ಲದ ಹೇಳಿಕೆ ನೀಡಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯ ಘನತೆ ಸ್ವಾಭಿಮಾನದ ಹರಣ ಮಾಡಿದ್ದು, ಕೂಡಲೇ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಇಫ್ತೆಖಾರುದ್ದೀನ್ ಪತ್ನಿ ಮೆಹರುನ್ನಿಸಾ ಬೇಗಂ ಆರೋಪಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪತಿ ಇಫ್ತೆಖಾರುದ್ದೀನ್ ಹಾಗೂ ಅವರ ಮನೆಯವರು ಕಿರುಕುಳ ಹಿಂಸೆಯಿಂದ ಬೇಸತ್ತು ಪ್ರತ್ಯೇಕ ಮನೆಯಲ್ಲಿ ವಾಸ ಮಾಡುತ್ತಿದ್ದೇನೆ. 2.5 ವರ್ಷಗಳಿಂದ ಕುಟುಂಬ ನಿರ್ವಹಣೆ ಮಾಡದೇ ಇರುವ ಇಫ್ತೆಖಾರುದ್ದೀನ್ ಸುಳ್ಳು ಆರೋಪ ಹೊರಿಸಿರುವ ಉದ್ದೇಶದಿಂದ ಮಾನಹಾನಿ ಮಾಡಿದ್ದೇನೆ. ಏಪ್ರಿಲ್ 17ರಂದು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಎಂದು ದೂರಿದರು. ಏಪ್ರಿಲ್ 6ರಂದು ಮನೆಯಲ್ಲಿದ್ದಾಗ ರಾತ್ರಿ ಏರ್ ಕೂಲರ್ನಲ್ಲಿ ವಿದ್ಯುತ್ ಪ್ರವಹಿಸುತ್ತಿದ್ದರಿಂದ ಸಹಾಯಕ್ಕಾಗಿ ದಾನಿಶ್ ಇವರನ್ನು ಕೋರಿದ್ದರಿಂದ ಅವರು ಬಂದಾಗಲೇ ವಿಡಿಯೋ ಮಾಡಿ ತಪ್ಪು ಮಾಹಿತಿಯನ್ನು ಹರಡುವ ಪ್ರಯತ್ನ ಮಾಡಿದ್ದು, ಅವರ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ಮದುವೆಯಾದಾಗಿನಿಂದ ಇಫ್ತೆಖಾರುದ್ದೀನ್ ಕುಟುಂಬ ಕಿರುಕುಳ ನೀಡುತ್ತಾ ಬಂದಿದ್ದು, ಮರುಮದುವೆ ಮಾಡಿಕೊಳ್ಳುವ ಉದ್ದೇಶದಿಂದ ನನ್ನ ಬಗ್ಗೆ ತಪ್ಪು ಸುದ್ದಿ ಹರಡುತ್ತಿದ್ದಾರೆ ಎಂದರು. ಎಸ್ಡಿಪಿಐ ಕಾರ್ಯಕರ್ತ ಮಹಮ್ಮದ್ ಶಫಿ ಮತ್ತು ದಾನಿಶ್ ಇವರು ಅಣ್ಣನಾಗಿ ಸಹಾಯಕ್ಕೆ ಬಂದಿದ್ದಾರೆ ಹೊರತು ಬೇರ್ಯಾವುದೇ ಉದ್ದೇಶವಿಲ್ಲ. ಇಫ್ತೆಖಾರುದ್ದೀನ್ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಏಪ್ರಿಲ್ 21ರಂದು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿರುವುದಾಗಿ ಹೇಳಿದರು. 2 ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದು, ಮಾನಸಿಕ ಸಾಮಾಜಿಕ ಹಿಂಸೆ ನೀಡುತ್ತಿರುವ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು. ಮಹಿಳೆಯೊಬ್ಬರಿಗೆ ಆಗುತ್ತಿರುವ ಅನ್ಯಾಯ ನಿಲ್ಲಿಸಬೇಕಿದೆ. ವೈಯಕ್ತಿಕವಾಗಿ ನನ್ನ ಹೋರಾಟವಲ್ಲ, ಮಹಿಳೆಯರ ಮೇಲೆ ನಡೆಯುತ್ತಿರುವ ಶೋಷಣೆ ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೆ ಮಹಿಳೆಯರು ಬೆಂಬಲಿಸಬೇಕು ಎಂದರು. ನ್ಯಾಯಕ್ಕಾಗಿ ಹೋರಾಡುತ್ತಿರುವ ನಾಗರಿಕರಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ನನ್ನ ಪತಿ ದಿನಾಂಕ 17ರಂದು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ನೀಡಿರುವ ಹೇಳಿಕೆಗಳು ಸಂಪೂರ್ಣ ಸುಳ್ಳು, ಕಲ್ಪಿತ ಮತ್ತು ದುರುದ್ದೇಶಪೂರಿತವಾಗಿದೆ. ಇದು ಕೇವಲ ವೈಯಕ್ತಿಕ ದಾಳಿಯಲ್ಲ, ಒಬ್ಬ ಮಹಿಳೆಯ ಗೌರವ, ಸ್ವಾಭಿಮಾನ ಮತ್ತು ಜೀವನದ ಮೇಲೆ ನಡೆಸಿದ ಸಾರ್ವಜನಿಕ ಹಲ್ಲೆ. ನನ್ನ ಗಂಡ ಹಾಗೂ ಅವರ ಸಂಬಂಧಿಕರಿಂದ ನಿರಂತರ ಕಿರುಕುಳ ಮತ್ತು ಹಿಂಸೆ. ನಮ್ಮ ಮದುವೆಯಾದ ದಿನದಿಂದಲೇ ನನಗೆ ಮಾನಸಿಕ ಹಿಂಸೆ, ಅನುಮಾನ, ಅವಮಾನ, ವಿವಾಹದಿಂದಲೂ ಒತ್ತಡ ಹಾಕಿ ಮರುಮದುವೆಗೆ ಬಲವಂತ ಮಾಡುತ್ತಿದ್ದಾನೆ. ರಾಯಚೂರಿನಲ್ಲಿ ಒಬ್ಬ ಮಹಿಳೆಗೆ ನ್ಯಾಯ ಸಿಗುತ್ತದೆಯೇ? ಅಧಿಕಾರಿಗಳ ಮುಂದೆ ಸತ್ಯ ಹೇಳಿದರೂ ಸುಳ್ಳು ಪ್ರಚಾರ ಮಾಡುವವರೇ ಬಲಿಷ್ಠರ. ನನ್ನ ವಿರುದ್ಧ ಸುಳ್ಳು ಕಥೆಗಳನ್ನು ಸೃಷ್ಟಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸುವುದು ಒಂದು ಸಂಘಟಿತ ದಾಳಿಯಾಗಿರುತ್ತದೆ. ದಿನಾಂಕ 6 ಏಪ್ರಿಲ್ 2026 ಆ ದಿನ ನಾನು ಮಕ್ಕಳೊಂದಿಗೆ ಮನೆಯಲ್ಲಿ ಒಬ್ಬಳಿದ್ದಾಗ ಕೂಲರ್ನಿಂದ ವಿದ್ಯುತ್ ಸೋರಿಕೆ ಉಂಟಾಗಿ ಜೀವಕ್ಕೆ ಅಪಾಯವಾಯಿತು. ನನ್ನ ಗಂಡನಿಗೆ ನನ್ನ ಪತಿಗೆ ಕರೆ ಮಾಡಿದರೂ ಸ್ಪಂದನೆ ಇರಲಿಲ್ಲ. ಸಂಕಷ್ಟದ ಸಂದರ್ಭದಲ್ಲಿ ಸೈಯದ್ ದಾನಿಶ್ ಅವರು ಮಾನವೀಯತೆಯಿಂದ ಸಹಾಯ ಮಾಡಿದರು. ಆದರೆ ಅದನ್ನೇ ದುರುಪಯೋಗ ಮಾಡಿಕೊಂಡು ನನ್ನ ಅನುಮತಿ ಇಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿ ನನ್ನ ಘನತೆಯನ್ನು ಹಾಳು ಮಾಡುವ ಹೀನ ಕೃತ್ಯ ಮಾಡಿದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತ ಮೊಹಮ್ಮದ್ ಶಫಿ ಅವರು
ನನಗೆ ನನ್ನ ಸ್ವಂತ ಅಣ್ಣನಾಗಿ ನನಗೆ ಸಹಕಾರ ಮಾಡುತ್ತಿದ್ದಾರೆ. ಅವರು ಮತ್ತು ದಾನಿಶ್ ಸಹಾಯದಿಂದ ಆಯ್ತು, ಆದ್ರೂ ಬರ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ನಾನು ಮೊಹಮ್ಮದ್ ಶಫೀಜ್ ಅವರು ಮತ್ತೆ ಅವ್ರ ಜೊತೆ ದಾನಿಶ್ ಅವ್ರಿಗೆ ಹೇಳಿದೆ, ಹಿಂಗೆ ನನ್ನ ಹಸ್ಬೆಂಡ್ಗೆ ಹೇಳಿ ಕಾಂಪ್ರಮೈಸ್ ಮಾಡಿಸಿ. ನಾನು ನನ್ನ ಮಕ್ಕಳು ಭಾಳ ಸಂಘರ್ಷದಲ್ಲಿ ದುಡ್ಡನ್ನು ಕೊಡ್ತಾ ಇಲ್ಲ, ಬಂದು ಮಾತಾಡ್ತಾನೆ ಇಲ್ಲ. ನಾನು ಏನು ಮಾಡ್ಬೇಕು ಹೇಳಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದೆ ಸರ್ ನಾನು. ಅದಕ್ಕೆ ಅವರು ಹಿಂಗಿದೆ ಹಂಗಿದೆ ಅಂತ ಆ ಸರ್ ಅವ್ರಿಗೆ ಹೇಳಿದ್ದೆ ಜಾಬ್ ಏನಾಗಿದ್ರು ಅವರು ನನ್ನ ಹಸ್ಬೆಂಡ್ ಅವ್ರ ಜೊತೆ ಹೋಗಿ, ನಾನು ಮತ್ತೆ ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ ಸರ್. ಅಲ್ಲಿ ಹಿಂಗೆ ಕರ್ಸಿದ್ರು ಒಂದ್ಸಲ ಅವ್ರು ನನ್ನ ಹಸ್ಬೆಂಡ್ಗೆ ಒಂದು 2-3 ಸಲ ಕರ್ಸಿ ಮಾತಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ನಾವಿಬ್ಬರು ಕರ್ಸಿದ್ರು, ಅವರು ಶಫೀಕ್ ಸರ್ ಇದ್ರು. ಹಿಂಗ ಯಾಕೆ ಹಿಂಗೆ ಮಾಡ್ತಿದ್ರು, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ, ಅಣ್ಣ ಅವರಿದ್ದಾರೆ ಎಲ್ಲರೂ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬುದ್ಧ ಪೂರ್ಣಿಮೆ ಭಾವಚಿತ್ರದ ಮೆರವಣಿಗೆ, ಸ್ಮರಣೆ, ಗಣ್ಯರಿಂದ ನಮನ. ಕಾರ್ಮಿಕರ ದಿನಾಚರಣೆ, ಸಿಐಟಿಯುನಿಂದ ರ್ಯಾಲಿ, ಸಂಘಟಿತ ಹೋರಾಟಕ್ಕೆ ಕರೆ. ಬುದ್ಧ ಜಯಂತಿ, ಬುದ್ಧ ಮಾರ್ಗದಲ್ಲಿ ನಡೆದಾಗ ಜೀವನ ಸಾರ್ಥಕತೆ, ಡಾಕ್ಟರ್ ಹಂಪಣ್ಣ ಸಜ್ಜನ್. ಎಐಯುಟಿಯುಸಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ, ಕಾರ್ಮಿಕರ ಹಕ್ಕುಗಳ ಮೇಲೆ ನೇರ ದಾಳಿ ವಿರುದ್ಧ ಹೋರಾಡಿ ಸೋಮಶೇಖರ್. ಮಹಾನಗರ ಪಾಲಿಕೆ ಚುನಾವಣೆ ಮುಂದಿನ 3 ತಿಂಗಳಲ್ಲಿ ನಡೆಸಲು ಕಲಬುರಗಿ ಹೈಕೋರ್ಟ್ ಆದೇಶ. ಮತ್ತು ಪತಿ ಇಫ್ತೆಕಾರುದ್ದೀನ್ನಿಂದ ಕಿರುಕುಳ, ಸುಳ್ಳು ಆರೋಪ, ರಕ್ಷಣೆ ನೀಡಲು ಮೆಹರುನ್ನೀಸಾ ಬೇಗಂ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.